ಚೆನ್ನಾಗಿ ಯೋಗ ಸ್ಪರ್ಧೆ ಒಳಗೆ ಭಾಗವಹಿಸಿರ್ತಕ್ಕಂಥದ್ದು ಸಂತೋಷವನ್ನು ತಂದಿದೆ. ಅದ್ರ ಜೊತೆಗೆ ಹಿರಿಯರು ಕೂಡ 55 ವರ್ಷದವರು ಕೂಡ ಇವತ್ತು ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಇಂಥ ಒಂದು ಸ್ಪರ್ಧೆಯನ್ನು ಭಾಗವಹಿಸಿ ಯಶಸ್ವಿಗೊಳಿಸಿದ್ದೀರಾ. ನನಗಂತೂ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಅಷ್ಟಾಂಗ ಯೋಗವನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು. ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಬೇಕು. ಸ್ವಸ್ಥ ಸಮಾಜವನ್ನು, ಯೋಗವನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ಎಲ್ಲ ರೀತಿಯಿಂದ ನಮ್ಮ ಸಮಾಜ ಆರೋಗ್ಯವಂತ ಸಮಾಜ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಅದಕ್ಕೆ ಈ ಒಂದು ಅಸೋಸಿಯೇಷನ್ ಏನಿದೆಯಲ್ಲ, ಇದು ಪಣ ತೊಟ್ಟು ಇವತ್ತು ಬೆಳಗಿನಿಂದ ನಾನು ಗಮನಿಸಿದಾಗ 8 ಗಂಟೆಯಿಂದ ಪ್ರಾರಂಭ ಮಾಡಿಬಿಟ್ಟು ಬಹಳ ನಿರಂತರವಾಗಿ ಶ್ರದ್ಧೆಯಿಂದ ಏಕಾಗ್ರತೆಯಿಂದ, ಅದನ್ನು ಯೋಗ ಅಂದ್ರೆ ಅದೇ, ಯೋಗ ಅಂದ್ರೆ ಒಗ್ಗೂಡಿಸುವುದು ಅಂತ, ಒಂದಾಗಿಸುವುದು, ಆರೋಗ್ಯವನ್ನು ಕಾಪಾಡುವುದು ಅಂತ ಹೇಳಿ ಅಂತ ಒಂದು ಕಾರ್ಯವನ್ನ ಇವತ್ತು ನಮ್ಮ ಯೋಗ ಅಸೋಸಿಯೇಷನ್ ಅವರು ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ. ನನಗೆ ಈ ಯಂಗ್ ಸ್ಟಾರ್ಸ್ ಫಕ್ರುದ್ದೀನ್ ಆಗಿರ್ಬೋದು ನೋಡಿ, ಬೆಂಗಳೂರಿಂದ ನಮ್ಮ ಸಂಜಯ್ ಸರ್ ಬೆಂಗಳೂರಿಂದ ಆಗಮಿಸಿರ್ತಕ್ಕಂಥದ್ದು. ಸುಮಲತಾ ಅವರಂತೂ ನಮ್ಮ ಜೊತೆ ತುಂಬಾ ಒಡನಾಟ ಇಟ್ಕೊಂಡು ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ತೀರ್ಪುಗಾರರಾಗಿ ಅನೇಕ ಜನ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಪರ್ಧೆ ಇದು. ಯಾಕೆಂದ್ರೆ ನಮ್ಮ ತೀರ್ಪುಗಾರರನ್ನ ನಾನು ಗಮನಿಸ್ತಾ ಇದ್ದೆ, ಈ ರೀತಿ ಒಂದು ಸುವ್ಯವಸ್ಥೆ ಏನಿದೆಯಲ್ಲ ನಾನು ಖಂಡಿತ ನೋಡಿರ್ಲಿಲ್ಲ. 5 ಜನ ತೀರ್ಪುಗಾರರು ಕುತ್ಕೊಂಡು ಅವ್ರದೇ ಆಗಿರ್ತಕ್ಕಂಥ ಒಂದು ಪರಿಶೀಲನೆ ಮೂಲಕ ಸರಿಯಾದ ತೀರ್ಪನ್ನ ಕೊಡ್ತಕ್ಕಂಥದ್ದು. ಅದಕ್ಕೆ ನಾನು ಹೇಳಿದ್ದು, ಭಾಗವಹಿಸ್ತಕ್ಕಂಥದ್ದು ಭಾಗ್ಯ. ಇವತ್ತೇನು ಅಂಕಗಳ ದೃಷ್ಟಿಯಿಂದ ನಾವು ಪರೀಕ್ಷೆ ಒಳಗೆ ಮಕ್ಕಳನ್ನ ಅಳಿಬಾರ್ದು, ಇಲ್ಲಿ ಕೂಡ ಫಲಿತಾಂಶ ದೃಷ್ಟಿಯಿಂದನೂ ಅಳಿಬಾರ್ದು. ಇವತ್ತು ಭಾಗವಹಿಸಿದಾರಲ್ಲ, ಮುಂದೊಂದು ದಿನ ಆ ಮಕ್ಕಳು ಗೆದ್ದೇ ಗೆಲ್ತಾರೆ. ಹಂಗೆ ನಾವು ಪ್ರೇರಣೆಯನ್ನು ನೀಡಬೇಕು, ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಆಗ ಮಾತ್ರ ನಮ್ಮ ಮಕ್ಕಳು ಖಂಡಿತವಾಗ್ಲೂ ಯಾವುದೋ ಒಂದು ಹಂತದಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು, ಇಲ್ಲಿ ನೀವೇನಾದ್ರೂ ಪರೀಕ್ಷೆ ಒಳಗೆ ಯಶಸ್ಸನ್ನು ಪಡಿಬೇಕು ಅಂದ್ರೆ ಯೋಗ ಬಹಳ ಮುಖ್ಯ. ನೀವು ದಿನನಿತ್ಯ ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡೋದ್ರಿಂದ ನೆನಪಿನ ಶಕ್ತಿ ಹೆಚ್ಚಾಗ್ತದೆ, ಚಂಚಲತೆ ನಿವಾರಣೆ ಆಗ್ತದೆ. ಅದ್ರ ಜೊತೆಗೆ ದೈಹಿಕ ಆರೋಗ್ಯ ಕೂಡ ಸಮತೋಲನದಲ್ಲಿರ್ತದೆ. ಅದಕ್ಕೆ ವಿದ್ಯಾರ್ಥಿಗಳು ಮತ್ತು ಹಿರಿಯರು, ಇವತ್ತು ಹಿರಿಯರಿಗೆ ಯೋಗ ಬೇಕಾಗಿಲ್ಲ. ಯೋಗ ಯಾರಿಗೆ ಬೇಕಂದ್ರೆ ರೋಗ ಬಂದರೆ ಯೋಗ ಬೇಕು ಅನ್ನೋ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದಕ್ಕೆ ಸರ್ವ ರೋಗಗಳ ನಿವಾರಕ ಯೋಗ ಅಂತ ಯೋಗವನ್ನ ಪ್ರತಿಯೊಬ್ಬರು ಮಾಡಿ, ನಾವಾದ್ರೂ ಕೂಡ ದಿನನಿತ್ಯ ಹರಪನಹಳ್ಳಿ SUJM ಕಾಲೇಜಿನಲ್ಲಿ ನಮ್ಮ ಪತಂಜಲಿ ಯೋಗ ಸಮಿತಿಯಿಂದ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ಪ್ರತಿನಿತ್ಯ ನಡೀತದೆ. ಮಕ್ಕಳು ಹಿರಿಯರು ಯಾರಾದ್ರೂ ಕೂಡ ಬರ್ಬೋದು. ಇವತ್ತೇನಾದ್ರೂ ಅನಾರೋಗ್ಯ ಆಗಿದೆ ಅಂತ ಹೇಳಿದ್ರೆ ಎಲ್ಲೋ ಹೋಗ್ಬಿಟ್ಟು ಒಂದು 10 ದಿನ ಟ್ರೀಟ್ಮೆಂಟ್ ತಗೊಂಡು 20,000, 30,000, 50,000 ಕೊಟ್ಟು ಬಂದ್ಬಿಡ್ತಾರೆ. ಅದು ಒಂದು 10 ದಿನ ಅಷ್ಟೇ, ಅದು ಮತ್ತೆ ಯಥಾ ರೀತಿ ಅದು ನಾವು ₹1 ರೊಕ್ಕ ಖರ್ಚಿಲ್ದೇನೆ ನಮ್ಮ ಆರೋಗ್ಯವನ್ನ ವೃದ್ಧಿ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಕೈ ಒಳಗಿದೆ. ನಿಮ್ಮ ಆರೋಗ್ಯ ನಿಮ್ಮ ಕೈ ಒಳಗಿದೆ ಅಂತ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ, ಇವತ್ತು ಈ ಸಂಸ್ಥೆಯವರು ನನಗಂತೂ ಬಹಳ ಖುಷಿಯಾಗಿದೆ. ಇದರಲ್ಲೂ ಇಲ್ಲಿ ನಮ್ಮಲ್ಲಿ ನಮ್ಮ ಒಂದು ಬಸಮ್ಮ ಕಲಾಮಂದಿರದಲ್ಲಿ ಈ ಒಂದು ಸ್ಪರ್ಧೆಯನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ತುಂಬಾ ಸಂತೋಷ ತಂದಿದೆ. ಸರ್, ಎಲ್ಲಾ ತೀರ್ಪುಗಾರರಿಗೆ, ಈ ಒಂದು ಅಸೋಸಿಯೇಷನ್ ನ ಪದಾಧಿಕಾರಿಗಳಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸ್ಪರ್ಧಾಳುಗಳು, ಮಕ್ಕಳು ಎಲ್ಲರಿಗೂ ಕೂಡ ತಮಗೆ ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಜವಾಗ್ಲೂ ಸರ್ ಏನು ಮಾತಾಡಿದ್ರು, ಪ್ರತಿಯೊಂದು ಮಾತಿನಲ್ಲಿ ಸತ್ಯಾಂಶ ಇತ್ತು. ವಾಸ್ತವ ಜಗತ್ತಿಗೆ ಇವತ್ತು ಏನ್ ಬೇಕು ಅಂತಹ ತಿದ್ದುವಿಕೆ, ಬದಲಾವಣೆಗೊಳ್ಳುವಿಕೆ, ಆರೋಗ್ಯವನ್ನು ಪಡೆಯುವಿಕೆ, ಎಲ್ಲರೂ ಕೂಡ ಒಂದಾಗಿ ಒಂದು ಒಳ್ಳೆ ಮನಸ್ಸಿನಿಂದ ಇರಬೇಕಾದ್ರೆ ಯೋಗದ ಅವಶ್ಯಕತೆ ಬಹು ಮುಖ್ಯ ಅನ್ನೋದನ್ನ ಸರ್ ಯೋಗ ತರಗತಿಯಲ್ಲಿ ನಿತ್ಯ ಭಾಗವಹಿಸುವ ಮೂಲಕ ಅನುಭವವನ್ನು ಹಂಚ್ಕೊಳ್ತಾ ಇದ್ದಾರೆ. ಇವತ್ತು ಇಲ್ಲೇನು ಕಾರ್ಯಕ್ರಮ ಐತೆ ಅಂತ ಹೇಳಿ ಸಮಾರೋಪ ಭಾಷಣಕಾರ ಅಲ್ಲ, ಸ್ವತಃವಾಗಿ ಯೋಗ ಮಾತಾಡೋದಕ್ಕಿಂತ ಮಾಡಿ ತೋರಿಸೋದು ಬಹಳ ಮುಖ್ಯ. ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಪ್ರಾಯೋಗಿಕ ಕಲಿಯೋದು ಬಹಳ ಮುಖ್ಯ ಅಂತ ಅನುಭವದ ಮಾತುಗಳನ್ನು ಹಂಚ್ಕೊಂಡಿದ್ದಾರೆ. ಹಾಗಾಗಿ ಮುಂದಿನ ಭವಿಷ್ಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಸರ್ ಹೇಳಿದಂತೆ ಬದಲಾಗಿ ಒಳ್ಳೆಯ ಏಕಾಗ್ರತೆಗಾಗಿ, ವಿದ್ಯಾಭ್ಯಾಸಕ್ಕಾಗಿ ಯೋಗವನ್ನು ಮಾಡಿ ಅನ್ನೋ ಒಂದು ಸಂದೇಶದೊಂದಿಗೆ ತಮ್ಮ ಒಂದು ಈ ಸಮಾರೋಪ ಸಮಾರಂಭ ಭಾಷಣವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಅಭಿನಂದಿಸ್ತಾ ಇದ್ದೇನೆ. ಇನ್ನ ಮುಂದಿನ ಹಂತದಲ್ಲಿ ನಮ್ಮ ಯೋಗಾಸನ ಕ್ರೀಡಾ ಸಂಸ್ಥೆ ಬೆಂಗಳೂರಿನಿಂದ ಬಂದಂತ ನಮ್ಮ ಪರಿವೀಕ್ಷಕರಾದ ಸಂಜಯ್ ಸ್ವಾಮಿ ಸರ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಂತ ಸರ್ ಅಲ್ಲಿ ವಿನಂತಿಸಿಕೊಳ್ತಿದ್ದೇನೆ ಸರ್.
ನಾನು ಮಾತಾಡೋಕ್ಕಿಂತ ನನ್ನ ಕೆಲಸ ಮಾಡಲಿಕ್ಕೆ, ಅದಕ್ಕೆ ಯೋಗ ಕರ್ಮಸು ಪಕ್ಷಲಂ ಅಂತ ನೇರವಾಗಿ ಏನೇ ಇದ್ರು ನಮ್ಮ ಕೆಲಸಗಳನ್ನು ಮಾಡೋಣ. ಜೊತೆಗೆ ಸಮಯದ ಅಭಾವ ಇರೋದ್ರಿಂದ ನೇರವಾಗಿ ಮಕ್ಕಳಿಗೆ ಇನ್ನಷ್ಟು ಕಾಯಿಸೋದಕ್ಕಿಂತಲೂ ನಾವು ನೇರವಾಗಿ ಅವರ ಕಾರ್ಯಕ್ರಮಕ್ಕೆ ಒಂದು ಅವಕಾಶ ಮಾಡಿಕೊಡೋಣ. ಧನ್ಯವಾದ. ಆತ್ಮೀಯ ವಿದ್ಯಾರ್ಥಿಗಳೇ, ಹಾಗೆ ಎಲ್ಲ ನಮ್ಮ ನಿರ್ಣಾಯಕ ಬಂಧುಗಳೇ, ಕರ್ನಾಟಕ ಯೋಗಾಸನ ವಿಜಯನಗರ ಜಿಲ್ಲಾ ಯೋಗಾಸನ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ನಲ್ಲಿ ಇರ್ತಕ್ಕಂಥ ಎಲ್ಲರೇ ಜೊತೆಗೆ ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ಯಶಸ್ಸು ಕಂಡಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಮತ್ತೆ ಅವರ ಶ್ರೀಮತಿಯವರು, ಅವ್ರ ಜೊತೆಗೆ ಅವರ ಸ್ನೇಹಿತರು ಇದ್ದಾರೆ ಮೇಡಮ್ ಅವರು, ಅವರೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಮಲ್ಲಿಕಾರ್ಜುನ್ ಸರ್ ಕುಟುಂಬವನ್ನ ನಮ್ಮ ವಿಜಯನಗರ ಜಿಲ್ಲಾ ಯೋಗಾಸನ ಕ್ರೀಡಾ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಸನ್ಮಾನಿಸಬೇಕಂತ ಹೇಳಿ ನಮ್ಮ ಸುಮಲತಾ ಮೇಡಮ್ ಅವರನ್ನ, ಜಿಲ್ಲಾ ಅಧ್ಯಕ್ಷರಾದ ಫಕ್ರುದ್ದೀನ್ ಸರ್ ಅವರನ್ನ, ಮತ್ತೆ ಹಾಗೆ ಖಜಾಂಚಿಯಾದ ಕೃಷ್ಣನಾಯ್ಕ ಸರ್, ರಾಜ್ಯ ಪರೀಕ್ಷಕರಾದಂತ ಸಂಜಯ್ ಸ್ವಾಮಿ ಸರ್ ಕೂಡ ಉಪಸ್ಥಿತರಿದ್ದು ನಮ್ಮ ಕನ್ನಡ ಪಂಡಿತರು ಜೊತೆಗೆ SUGM ಕಾಲೇಜಿನ ಕನ್ನಡ ಉಪನ್ಯಾಸಕರನ್ನ ಸನ್ಮಾನಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೋರಾಗಿ ಚಪ್ಪಾಳೆ ಬರಲಿ. ಚಪ್ಪಾಳೆ ತಟ್ಟೋದ್ರಿಂದ ಕಾರ್ಯಕ್ರಮದಲ್ಲಿ ನಮ್ಮ ಹೃದಯ ಆರೋಗ್ಯವಾಗಿರ್ತದೆ, ಅದು ನಮಗೆ ಗೊತ್ತಿರಲಿ. ಸುಮ್ಮನೆ 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಿ ಅಂತ ಹೇಳಲ್ಲ. ಹೀಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು ಸ್ಥಳಾವಕಾಶ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಿಕ್ಕೆ ಕಾರಣಕರ್ತರು ಅಂತಹ ಶ್ರೀತ H ಮಲ್ಲಿಕಾರ್ಜುನ್ ಸರ್ ಮತ್ತೆ ಅವರ ಕುಟುಂಬವನ್ನ ನಮ್ಮ ವಿಜಯನಗರ ಜಿಲ್ಲಾ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ಪ್ರೀತಿಯ ಹೃದಯ ಸ್ಪರ್ಶಿ ಸನ್ಮಾನ ಸಹಕಾರವನ್ನು ನೀಡಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಕ್ಕಾಗಿ ನಮ್ಮೆಲ್ಲ ಜಡ್ಜಸ್ ಬನ್ನಿ ಸರ್ ಜೊತೆಗೆ ಒಂದು ಫೋಟೋವನ್ನ ತೆಗೆದುಕೊಳ್ಳೋಣ. ಸರ್ ಇಲ್ಲ ತೊಂದರೆ ಇಲ್ಲ, ಫ್ರೆಂಡ್ ನಿಂತ್ಕೊಳ್ಳಿ. ಚಪ್ಪಾಳೆ ಬರಲಿ. ಧನ್ಯವಾದಗಳು ಸರ್. ಕಾರ್ಯಕ್ರಮ ಚಿಕ್ಕದಾಗಿ ಚೊಕ್ಕದಾಗಿ ಬಹಳ ಅಚ್ಚುಕಟ್ಟಾಗಿ ಜೊತೆಗೆ ಒಂದು ಸರ್ ಓಕೆ ಸರ್ ಬಹಳ ಅಚ್ಚುಕಟ್ಟಾಗಿ ಮನಮುಟ್ಟುವಂತಹ ಕಾರ್ಯಕ್ರಮದ ಮೂಲಕವಾಗಿ ಈ ಒಂದು ಬಸವ ಕಲಾಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮ ಏರ್ಪಟ್ಟಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮ ಬಹಳ ಅತ್ಯಂತ ಯಶಸ್ವಿ ಪೂರ್ವಕವಾಗಿ ನೆರವೇರಲಿಕ್ಕೆ ಎಲ್ಲರ ಒಂದು ಸಹಕಾರ, ಸಹಭಾಗಿತ್ವ, ಪಾಲ್ಗೊಳ್ಳುವಿಕೆ ಹೀಗೆ ಬಹಳ ಅತ್ಯುತ್ತಮವಾಗಿತ್ತು ಅನ್ನೋದನ್ನ ಮತ್ತೊಮ್ಮೆ ಮೈಸೂರು ಪೀಠ ತೊಡಸುವ ಮೂಲಕ ಕೂಡ ನಾವು ಪೂರ್ವಕವಾಗಿ ಸನ್ಮಾನಿಸ್ತಾ ಇದ್ದಾರೆ. ಜೋರಾಗಿ ಚಪ್ಪಲದೊಂದಿಗೆ ಮತ್ತೊಮ್ಮೆ ಸರ್ ಮತ್ತು ಕುಟುಂಬಕ್ಕೆ ಅಭಿನಂದನೆಯನ್ನ ಸಲ್ಲಿಸೋಣ. ನಮ್ಮ ವಿಜಯನಗರ ಹಿರಿಯರಾದಂತಹ ಗೌರಮ್ಮ ಅವರು ಕೂಡ ವೇದಿಕೆ ಬರಬೇಕಂತ ಅಮ್ಮ ಅವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಓಕೆ ಮೇಡಮ್, ತೆಗಿರಿ ಕೊಡ್ರಿ, ಒಂದು ಸ್ವಲ್ಪ ಈ ಕಡೆ ಸಕ್ಕರೆ ಕೊಡ್ರಿ, ಇದು ಲೈವ್. ಓಕೆ ಓಕೆ, ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲರಿಗೂ ಕೂಡ ವಂದನೆ, ಅಭಿನಂದನೆ. ಇನ್ನ ನಮ್ಮೆಲ್ಲ ಯೋಗಾಸನ ಕ್ರೀಡಾಪಟುಗಳು ಕಾತುರದಲ್ಲಿರ್ತಕ್ಕಂತಹ ಮುಂದಿನ ಘಟ್ಟ ಫಲಿತಾಂಶ ಪ್ರಕಟಣೆ. ಯಾರು ಪ್ರಥಮ ದ್ವಿತೀಯ ತೆಗೆದುಕೊಂಡಿದ್ದೀರಿ ಅವರಿಗೆ ಮೆಡಲ್ ಮತ್ತೆ ಪ್ರಮಾಣ ಪತ್ರ ಪಡ್ಕೊಳ್ತಾ ಇದ್ದೀರಿ. ಈಗ ಈ ಒಂದು ವಿಜೇತರಿಗೆ ಪ್ರಮಾಣ ಪತ್ರ ಮತ್ತೆ ಪದಕಗಳನ್ನು ವಿತರಿಸತಕ್ಕಂತ
ಕಾರ್ಯವನ್ನ ಕರ್ನಾಟಕ ರಾಜ್ಯ ಯೋಗಾಸನ ಕ್ರೀಡಾ ಸಂಸ್ಥೆ ಬೆಂಗಳೂರಿನಿಂದ ಆಗಿರ್ತಕ್ಕಂಥ ಪರಿವೀಕ್ಷಕರಾದ ನಮ್ಮ ಸಂಜಯ್ ಸರ್ ಕಾರ್ಯಕ್ರಮವನ್ನ ಫಲಿತಾಂಶ ಪಟ್ಟಿಯನ್ನು ಓದುವ ಮೂಲಕ ಅಥ್ಲೀಟ್ಸ್ ಗಳಿಗೆ ಮುಂದಿನ ಹಂತಕ್ಕೆ ಶುಭ ಕೋರಿ ಒಂದು ಪದಕ ಮತ್ತೆ ಪ್ರಮಾಣ ಪತ್ರವನ್ನ ಪ್ರಥಮ ದ್ವಿತೀಯ ಪಡ್ಕೊಂಡಂತವರಿಗೆ ಕೊಡ್ತಾ ಇದ್ದಾರೆ. ಸರ್ ಆ ಕಾರ್ಯಕ್ರಮ ನಿರ್ವಹಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೀನಿ ಸರ್. ಎಲ್ಲರೂ ಕಾತುರದಿಂದ ಕೂತ್ಕೊಂಡಿದ್ದೀರಾ? ಯಾರು ಪ್ರಥಮ, ಯಾರು ದ್ವಿತೀಯ, ಯಾರು ತೃತೀಯ ಸ್ಥಾನ, ಹಾಗೇನೆ ವಿಭಾಗ ಮಟ್ಟದಲ್ಲಿ ಯಾರು ಹೋಗ್ತಿದ್ದೇವೆ, ಪೈಪೋಟಿ ಎಲ್ಲಿದೆ, ಈ ಎಲ್ಲ ಕಾತುರಕ್ಕೆ ಕೆಲವೇ ಕ್ಷಣಗಳಲ್ಲಿ ಒಂದು ಆನಂದದ, ಉತ್ಸಾಹದ, ಸ್ಫೂರ್ತಿಯೊಂದಿಗೆ ಅದಕ್ಕೆ ವಿದಾಯ ಹೇಳೋಣ. ಮೊದಲು ಹಿರಿಯರಿಂದ ಆರಂಭ ಮಾಡಿ ಕೊನೆಯ ಕಿರಿಯರವರೆಗೂ